ಮಧುಗಿರಿ ಹೃದಯ ಭಾಗದಲ್ಲಿರುವ ಮಲ್ಲೇಶ್ವರ ಸ್ವಾಮಿ ಮತ್ತು ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಮಧ್ಯಭಾಗದ ಕಲ್ಯಾಣಿಯನ್ನು ಪುರಾತತ್ವ ಇಲಾಖೆ ಮತ್ತು ಮುಜರಾಯಿ ಇಲಾಖೆಯ ಅನುಮತಿ ಪಡೆಯದೆ ಧ್ವಂಸಗೊಳಿಸಿದ ದುಷ್ಕರ್ಮಿಗಳು. ಐತಿಹಾಸಿಕ ಪ್ರಸಿದ್ಧವಾದ ರಾಜಮನೆತನದವರು ಕಟ್ಟಿ ಉಳಿಸಿಕೊಂಡಿದ್ದ ಸ್ವರ್ಗದ ಬಾಗಿಲು ಎಂದೇ ಪ್ರಸಿದ್ಧವಾದ ಮಲ್ಲೇಶ್ವರ ಸ್ವಾಮಿ ಮತ್ತು ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಮಧ್ಯಭಾಗದಲ್ಲಿ ಪುರಾತನ ಕಾಲದಿಂದಲೂ ಒಂದು ಕಲ್ಯಾಣಿ ಮತ್ತು ಕುಡಿಯುವ ನೀರಿನ ಬಾವಿ ಇತ್ತು. ವಿಶೇಷ ದಿನಗಳಲ್ಲಿ ಗ್ರಾಮಸ್ಥರು ಬಂದು ಗಂಗಾ ಪೂಜೆ, ಗಣಪತಿ ಪೂಜೆಗಳಂತಹ ಧಾರ್ಮಿಕ ಪೂಜೆಗಳನ್ನು ಮಾಡುತ್ತಿದ್ದರು. ಇಂಥ ಐತಿಹಾಸಿಕ ಪ್ರಸಿದ್ಧವಾದ ಸ್ಥಳವನ್ನು ಸಂಬಂಧಪಟ್ಟ ಮುಜರಾಯಿ ಮತ್ತು ಪುರಾತತ್ವ ಇಲಾಖೆಯ ಅನುಮತಿ ಪಡೆಯದೆ ಏಕಾಏಕಿ ಧ್ವಂಸಗೊಳಿಸಿರುವುದು ಶಿಕ್ಷಾರ್ಹ ಅಪರಾಧವಾಗಿದ್ದು, ಸರ್ಕಾರಿ ಆಸ್ತಿ ಕಬಳಿಕೆ ಮತ್ತು ಸರ್ಕಾರಿ ಆಸ್ತಿ ಹಾನಿ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿ ಶಿಸ್ತು ಕ್ರಮ ಜರುಗಿಸುವಂತೆ ತಾಲೂಕಿನ ದಂಡಾಧಿಕಾರಿಗಳಿಗೆ, ವಿಭಾಗ ಅಧಿಕಾರಿಗಳಿಗೆ ಮತ್ತು ದೇವಸ್ಥಾನದ ಸಂಬಂಧಪಟ್ಟ ಇಲಾಖೆಯ ಸಚಿವರುಗಳಿಗೆ ಸಾರ್ವಜನಿಕರು ಮನವಿ ಮಾಡಿದ್ದು, ಯಾವುದೇ ರೀತಿ ಸ್ಥಳ ಪರಿಶೀಲನೆ ನಡೆಸದೆ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸದೇ ಇರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಇದು ಪ್ರಬಲ ಬಲಾಢ್ಯರ ಕೈವಾಡವಿರಬಹುದು ಎಂದು ಸಾರ್ವಜನಿಕ ವಲಯದಲ್ಲಿ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದ್ದು, ಕೂಡಲೇ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಇತ್ತ ಗಮನ ಹರಿಸಿ ನೆಲಮೂಲ ಸಂಸ್ಕೃತಿ ಉಳಿಸಬೇಕೆಂದು ಜನಧ್ವನಿ ಪತ್ರಿಕಾ ಬಳಗ ಮತ್ತು ಅಕ್ಕಪಕ್ಕದ ನಿವಾಸಿಗಳು ವಿಷ್ಣು ಎಂಬ ಸಾರ್ವಜನಿಕ ಜನಧ್ವನಿ ವಾಹಿನಿಗೆ ಬಂದು ತನ್ನ ಮನದಾಳದ ನೋವನ್ನು ಹಂಚಿಕೊಂಡಿದ್ದಾರೆ. ನಾನು ಮಧುಗಿರಿ 10ನೇ ವಾರ್ಡ್ ನಿವಾಸಿ ವಿಷ್ಣು ಅಂತ ಹೇಳಿ. ನನ್ನ ಜನಧ್ವನಿ ವಾಹಿನಿಗೆ ಕೇಳ್ಕೊಳ್ಳೋದಿಷ್ಟೇ. ಇದು ಪೌರತ್ವ ಇಲಾಖೆಗೆ ಸೇರಿದ ಜಾಗ. ಇದು ನಮ್ಮ ಮನೆ ಇನ್ನ ಆ ಸೈಡ್ ಇರೋದು. ಇಲ್ಲಿ ಇದ್ದು ಡೆಮಾಲಿಷ್ ಮಾಡಿದ್ದಾರೆ. ಅದೇನಕ್ಕೆ ಮಾಡೋರು ಅನ್ನೋದೇ ಗೊತ್ತಾಗ್ತಿಲ್ಲ. ಕೇಳಿದಕ್ಕೆ ಜಾಗ ಇದೆಲ್ಲ ನೋಡಿ ಅಕ್ರಮ ಸಕ್ರಮವಾಗೆಲ್ಲ ಕಿತ್ತಾಕಿ ಎಲ್ಲ ಮಾಡಿದ್ದಾರೆ. ಅದ್ ಯಾಕೆ ಮಾಡ್ತಾವ್ರೋ ಅದೇನ್ ಕತೆನೋ ಗೊತ್ತಿಲ್ಲ. ಇಲ್ಲಿ ಕಲ್ಯಾಣಿ ಬೇರೆ ಇತ್ತು, ಆ ಕಲ್ಯಾಣಿ ಮುಚ್ಚಾಕವ್ರೆ. ಆ ಕಲ್ಯಾಣಿ ತೆಗಿಬೇಕು ಅಂತ ಹೇಳ್ಬಿಟ್ಟು ನಾವು ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಅದಕ್ಕಿನ್ನ ಏನು ನಮ್ ಗಮನಕ್ಕೆ ಬಂದಿಲ್ಲ. ಏಕಾಏಕಿ ಬಂದ ಕಡೆ ನಮ್ಮ ಏರಿಯಾ ಕಡೆಯಿಂದ ಗೋಡೆ ಹೊಡೆದಾಕಿ ಇದೆಲ್ಲ ಒಳಗೆ ಬಂದೆಲ್ಲ ಕಿತ್ತಾಕಿದ್ದಾರೆ. ಏನು ಕಿತ್ತಾಕಿದ್ರು? ಇದು ಪುರಾತತ್ವ ಇಲಾಖೆಗೆ ಸೇರಿದ ಜಾಗ. ಅಲ್ಲಿಂದ ಕೇಳಿದಕ್ಕೆ ಅಲ್ಲಿಂದ ಯಾವ ಪರ್ಮಿಷನ್ ಬಂದಿಲ್ಲ. ಏಕಾಏಕಿ ಬಂದು ಈ ತರ ದಾಳಿ ಮಾಡಿದ್ದಾರೆ. ಅದನ್ನ ನೀವು ಯಾರು JCPR ಬಂದು ಇದನ್ನ ಕ್ಲೀನ್ ಮಾಡ್ತಾ ಇದೀವಿ, ನಾವು ಇಲ್ಲಿ ಕೃಷ್ಣನ್ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಹೇಳಿ ಹೇಳ್ತಾವ್ರೆ. ಕೇಳಿದಕ್ಕೆ ಉಡುಪಿ ಕೃಷ್ಣನ್ ದೇವಸ್ಥಾನಕ್ಕೆ ಈ ಖಾತೆ ಆಗೈತೆ ಅಂತ ಹೇಳ್ತಾವ್ರಿ. ಅದ್ ಹೆಂಗಾಯ್ತು? ಇಷ್ಟು ವರ್ಷ ರಾಜ ಆಳಿದ ಜಾಗ ಇದು. ಅವಾಗ ಆಗಿರೋ ಜಾಗ ಬಂದು ಇವಾಗ ನೋಡಿದ್ರೆ ಡೆಮಾಲಿಷ್ ಎಲ್ಲ ಮಾಡಿದ್ದಾರೆ. ಇದು ನಮ್ಮ ಏರಿಯಾದಾಗ ಇರೋದ್ರಿಂದ ನಮ್ಗೆ ಇದ್ರ ಮೇಲೆ ಹಕ್ಕ ಐತೆ. ಇಡೀ ಮಧ್ಯರಾಗ ಎಲ್ಲಾರ್ಗು ಹಕ್ಕ ಇದೆ ದೇವಸ್ಥಾನ ಜಾಗ. ಆದ್ರೆ ನಾವೇನಂದ್ರೆ ನಮ್ ಪಕ್ಕನ ಇರೋದ್ರಿಂದ ನಾವು ಇಷ್ಟು ದಿವಸ ಹುಡುಗರಿಂದ ಓಡಾಡ್ಕೊ ಬಂದಿರೋ ಜಾಗನ ಇವಾಗ ಡೆಮಾಲಿಷ್ ಮಾಡ್ತಾರೆ. ಏನಕ್ಕೆ ಅಂತ ಕೇಳಿದ್ರೆ ಕೃಷ್ಣನ್ ದೇವಸ್ಥಾನ ಕಟ್ತೀನಿ ಅಂತಾರೆ. ಐತಿಹಾಸಿಕ ಸ್ಥಳ ಏನಕ್ಕೆ ಕಿತ್ತಾಕ್ಬೇಕು? ಯಾರ್ ಪರ್ಮಿಷನ್ ಕೊಟ್ಟಿದ್ದು? ಯಾಕೆ ಹೇಳಿ ಈ ತರ ಮಾಡ್ತಾರೆ? ಅವ್ರು ಕೇಳೋದಕ್ಕೆ ಓನರ್ ಹೇಳೋರು ಕಿತ್ತಾಕವ್ರ ಅಂತ ಹೇಳ್ತಾರೆ. ಓನರ್ ಯಾರು ಅಂತ ನಮ್ಗೆ ಹೇಳ್ತಿಲ್ಲ, ಯಾರು ಹೇಳಿಲ್ಲ. ಯಾರು ಒಬ್ರು ಬಂದಿಲ್ವಲ್ಲ. ಇಷ್ಟೆಲ್ಲ ಕಿತ್ತಾಕಿರೋ ಒಬ್ರು ಬಂದಿಲ್ಲ. ನಾನು ತಾಲೂಕ್ ಆಫೀಸ್ಗೂ ಅರ್ಜಿ ಕೊಟ್ಟಿದ್ದೀನಿ, ಮುನ್ಸಿಪಲ್ ಆಫೀಸರ್ ಹೋಗಿ ಹೇಳ್ ಬಂದಿದ್ದೀನಿ. ತಾಲೂಕ್ ಆಫೀಸ್ಗೂ ಅರ್ಜಿ ಕೊಟ್ಟಿದ್ದೀನಿ. ಅರ್ಜಿ ಹಾಕಿರೋ ಡೇಟ್ ಐತೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಟಪಾಲ್ ಸೆಕ್ಷನ್ ಆಗಿ ಟಪಾಲ್ಗೂ ಕೊಟ್ಟು ಬಂದಿದ್ದೀನಿ. ಈ ತರ ಮಾಡ್ತಾವ್ರೆ, ಬಂದ್ ಆಕ್ಷನ್ ಮಾಡ್ರಿ ಅಂತ. ಯಾರು ಬಂದಿಲ್ಲ. ಇವತ್ತುವರೆಗೂ ಇಲ್ಲಿ ಯಾರು ಬಂದಿಲ್ಲ. ಈ ಜಾಗನೆಲ್ಲ ಈ ತರ ಮಾಡ್ತಾವ್ರಲ್ಲ ಏನಕ್ಕೆ? ಸಂಬಂಧಪಟ್ಟ ಅಧಿಕಾರಿಗಳ ಮತ್ತು ಇಲಾಖೆಯವರು ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.